ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ಕಾಮಿಡಿ ಕಾರ್ಟೂನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮೊದಲನೆಯದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಹರ್ಷವನ್ನು ತುಂಬಲಿ, ನೋವೆಲ್ಲ ಮಾಯವಾಗಿ ನಗುವಿನ ಖಜಾನೆ ನಿಮಗೆ ಸಿಗಲಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನೀವು ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ಈ ಮುಗಿದೋದ ಅಧ್ಯಾಯ ನೆನಪಾಗದಿರಲಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ, ಹೇಳ ಮಮ್ಮಿ. ಹಲೋ, ನಾನವ ಯವ್ವ ನಿಮ್ಮ ತಂಗಿ, ನಿಮ್ಮ ಮಮ್ಮಿ ಅಲ್ಲ. ಯಾವಾಗಲೂ ಬರೀ ಮಮ್ಮಿ ಜೊತೆಗೆ ಮಾತಾಡ್ಕೊಂತಾರೆ. ನೀನಂತ ಅಕ್ಕನೇನ ಯಾವಾಗಾರ ಹೋಗ್ಲಿ ಬಿಡು. ಈ ನ್ಯೂ ಇಯರ್ ಹೊಸ ವರ್ಷ ಇವಾಗಾದರೂ ಒಂದು ವಿಶ್ ಮಾಡ್ಬೇಕಾ? ಒಂದು ವಿಶ್ ಕೂಡ ಮಾಡೋಂಗಿಲ್ಲ, ನಾನೇ ಫೋನ್ ಹಚ್ಬೇಕು. ಅಯ್ಯ ಸುಬ್ಬಿ, ಜಾಸ್ತಿ ದಿಮಾಕ್ ಮಾಡಬೇಡ. ಹಚ್ಚಿತ್ತಾಗ ಬೆಳಗ್ಗೆ ನಾನು 9:30 10 ಗಂಟೆ ಆಗಿತ್ತು. ಕೇಳಿದೆ ನಿನ್ನ, ಇಲ್ಲ ಕಾಲೇಜ್ ಹೋಗೋಣ ಅಂತು. ಹೌದೇನೋ. ಹ್ಯಾಪಿ ನ್ಯೂ ಇಯರ್ ಅಕ್ಕ. ಸೇಮ್ ಟು ಯು. ಹೋಗಿ ಬಂದಲ್ಲ ಕಾಲೇಜಿಗೆ? ಹ್ಞೂ, ಬಂದು 10-15 ನಿಮಿಷ ಆಯ್ತು ನೋಡು. ಹಂಗೆ ನಾನು ಹಚ್ಚಿದೆ, ಮಮ್ಮಿ ಅಂತ ಹಚ್ಚಿಲ್ಲ ನೋಡಂದೆ ಅದಕ್ಕೆ. ಓ ಹಂಗಂದ್ರೆ ನಾನು ಫೋನ್ ಹಚ್ಚಿರೋದು ಮಮ್ಮಿ ನಿನ್ನಿದ್ರಿಗೆ ಹೇಳೈತಿ. ಗೊತ್ತಿಲ್ಲ ನಂಗೆ ಎಷ್ಟು ನಾಟಕ ಮಾಡ್ತಾಳೆ ನೋಡು. ಹಾಗೆ ಮಾಡಿದ್ಬೇಡ, ಏನಂತಿ ಅಂದ. ಊಟ ಆಗೈತೆ ನೋಡು. ಇಲ್ಲ ಊಟ ಆಗಿಲ್ಲ. ನಿಮ್ದು? ಒಂದ್ಸರಿ ಆಗೈತಂತಿ, ಒಂದ್ಸರಿ ಇಲ್ಲ ಅಂತಿ. ಹೌದು, ನಿನ್ನೆ ಮಮ್ಮಿ ಅನ್ನಕದಿತ್ತು ಮನೆಗೆ ಕೇಕ್ ಮಾಡಿದೆ ಅಂತಲ್ಲ, ಚೆನ್ನಾಗಿ ಬಂದಿತ್ತಾ? ಹ್ಞೂ, ಚೆನ್ನಾಗಿ ಬಂದಿತ್ತು. ಏನು ಪಾರ್ಟಿ ಜೋರೇನ ಹಂಗಂದ್ರ? ಹಾಂ, ನಿನ್ನೆ 12 ಗಂಟೆಗೆ ಕೇಕ್ ಕಟ್ ಮಾಡಿದ್ರಾ? ಯಾರ್ಯಾರ? ಯವ್ವ ತಾಯಿ, ಮಾಡಿದ್ವಿ ಅನ್ನಕ್ಕೋಗಿ ಮಾಡಿದ್ರು ಅಂದ್ರೆ ನಾನು, ನಿಮ್ಮ ಭಾವ ಮತ್ತು ಅಮ್ಮ 3 ಜನ ಕೇಕ್ ಕಟ್ ಮಾಡಿ ತಿಂದು ಮಕ್ಕಂಡ್ವಿ. ಭಾರಿ ಬಿಡವ ನಿಂದ ಚಲೋ. ಇಲ್ಲಿ ನೋಡಲಿ, ಮಮ್ಮಿ ಕೇಕ್ ತರೋಣ ಅಂದ್ರೆ ಅದನ್ನ ತರ್ತಿ ಬಿಡು ಅಂತ. ನನಗೆ ಮನೆಗೆ ಮಾಡೋದು ಲಕ್ಷಣ ಇಲ್ಲ. ಇನ್ನು ಸ್ವಲ್ಪ ಮುಂಚೆ 1-2-3 ದಿನ ಮುಂಚೆ ಹೇಳಿದೆ ಅಂದ್ರೆ ಮಾಡ್ತಿದ್ದೆ ನಾನು. ನಿನ್ನೆ ಮಾಡ್ಬೇಕಂತ ಅಂದೆ. ಅವೇನೋ ಐಟಮ್ಸ್ ಮನೆಗೆ ಇದ್ದಿಲ್ಲ. ಅವು ಹ್ಯಾಪಿ ಬಿಸ್ಕಿಟು, ಆಮೇಲೆ ಮತ್ತು ಅದೇನೋ ಇದು ಇನ್ನೂ ಬೇಕಾಗಿತ್ತು. ನಿಮ್ದೇನಪ್ಪ ಅಂಗಡಿ ಮನೆಯಾಗ ಐತೆ, ಆರಾಮ್ಸೆ ಓಕೆ, ಏನೇನು ಬೇಕಲ್ಲ ತಗೊಂಬರ್ತಿ ಮಾಡ್ತಿ. ಹೇಳಾರ ಕೇಳಾರ ಹೌದಿಲ್ಲ ನಿನಗೆ? ಹೂನವ, ನನ್ನಷ್ಟು ಆರಾಮ ಯಾರೇ ಇಲ್ಲ ನೋಡು. ಹೌದ್ಲೇ, ನಾನು ಊರಿಗೆ ಬರ್ಬೇಕಂತ ಮಾಡಿದ್ದೆ. ಬಾ ಅಲ್ಲ, ನಿನ್ಯಾರು ಬೇಡ ಅಂತಾರ? ನೀನು, ಭಾವ, ಅಮ್ಮ ಬರ್ರಿ. ಯಾಕೆ ನಾನು ಅಷ್ಟೇ ಬಂದ್ರೆ ಒಳಗೆ ಕರ್ಕೊಳಲ್ಲೇನು? ಯಬ್ಬ ಹಂಗಲ್ಲ, ಅವರು ಬಂದು ಭಾಳ ದಿನ ಆಗಿತ್ತಲ್ಲ ಅದಕ್ಕೆ. ಕೇಳ್ತೇನೆ ಕೇಳಂಗೆ, ನನಗೆ ಅನ್ಸಂಗೆ ಬರಂಗಿಲ್ಲ ಅಂತ ಅನ್ನಿಸ್ತೈತಿ. ಅವರೆಲ್ಲ ಅಂಗಡಿ ರಜೆ ಮಾಡಿ ಬರ್ಬೇಕು. ನಾನು ಬರ್ಬೇಕಂತ ಮಾಡೇನವ. ನನಗೂ ಮಮ್ಮಿ ಅಪ್ಪಾಜಿ ನೋಡಂಗಾಗೈತಾ. ಆಮೇಲೆ ನಿಂದು ಹೆಂಗೂ ಕಾಲೇಜ್ ರಜೆ ಐತಲ್ಲ, ಎಕ್ಸಾಮ್ ಆಗ್ಯಾವ. ಬರ್ತೀಯೇನು? ನಾನು ಬಂದು 1-2 ದಿನ ಉಳ್ಕೊಂಡು ಆಮೇಲೆ ಒಳಗೆ ಬರ್ತೀನಲ್ಲ, ನನ್ನ ಜೊತೆಗೆ ಬಾರ. 1 ವಾರ ಇಲ್ಲ 15 ದಿನ ಇದ್ದು ಮತ್ತು ನೀನು ಹೋಗುವಂತಿ. ನಾನು ನೋಡ್ತೇನೆ ತಗ, ಬರೋದಾದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಬಾರ್ಲೇವಾ, ಹೆಂಗೆ ಮಾಡ್ತೀಯಲ್ಲ. ರಕ್ಷಿತಾ? ಹಾಂ ಮಮ್ಮಿ, ಬಂದೆ. ತಡಿಲೇಪ್ಪ, ಮಮ್ಮಿ ಅದಕ್ಕೆ ಕರೆಯಾಗತ್ತೈತಿ, ಆಮೇಲೆ ಹಚ್ತೇನಂತೆ. ಮೇಲೆ ಹೋಗಿತ್ತು ಬಟ್ಟೆ ಒಣಕಂದು, ಕೇಳಿ ಬರ್ತೇನೆ ತಡಿ. ಸರಿ ತಗ, ಆಮೇಲೆ ಹಚ್ಚು. ಫ್ರೆಂಡ್ಸ್, ನನ್ನ ಹೆಸರು ರಕ್ಷಿತಾ. ನಾನು ನಿಮ್ಮ ಪ್ರೀತಿಯ ಪೂಜಾಳ ತಂಗಿ. ರಕ್ಷಿ, ಒಂದು ಮಾತಿಗೆ ಬರಲ್ಲ ನೀನು? ಅಯ್ಯೋ, ನಮ್ಮ ಮಮ್ಮಿ ಕರೆಯಾಗತ್ತೈತಿ. ಓಕೆನಿ, ಬಾಯ್. ಬಂದೆ ಬೇವ್ವಾ. ಹೌದು ನೋಡು, ಬರೀ ನಾನು ಹೋಗ್ತಾನೆ ಅನ್ನಕತ್ತೀನಿ. ಇವ್ರನ್ನ ಕರೆದ್ರೆ ಬರ್ತಾರನ ಕೇಳಲ್ಲ. ಇವ್ರೇನು ಬರಲ್ಲ ಅಂತ ಅನಿಸತಿ. 1-2-3 ಸಲ ಕರೆದಾಗೂ ಬಂದಿಲ್ಲ. ಇಲ್ಲಿ ತಗ ಹೋಗಿ ನೆಕ್ಸ್ಟ್ ಟೈಮ್ ಬರ್ತಾನೆ ಅಂದ್ರೆ ಕೇಳಂಗೆ ಕೇಳಿ. ನಾನು ಓಕೆನಪ್ಪ. ನನಗೆ ಇದ್ದಿದ್ದು ಒಂಥರ ಜೈಲ್ನಾಗಿದ್ದಂಗೆ ಆಗೈತಿಲ್ಲ. ತಾವು ಎಲ್ಲಿಗೂ ಹೊರಗಡೆ ಹೋಗಲ್ಲ, ಯಾರನ್ನೂ ಮಾತಾಡ್ಸಲ್ಲ. ನೆಟ್ಟಗೆ ಪಕ್ಕದ ಮನೆಯವರೇ ಇವ್ರಿಗೆ ನೆಟ್ಟಗೆ ಪರಿಚಯ ಇಲ್ಲ, ಮಾತಾಡ್ಸಂಗಿಲ್ಲ, ಬಿಡಂಗಿಲ್ಲ. ಇನ್ನು ನಾನು ಎಲ್ಲಿ ಇವರು ಅಲ್ಲೋಗಿ ಮತ್ತು ಎಲ್ಲ ಪರಿಚಯ ಮಾಡಿಕೊಡ್ತಾರೆ. ಹ್ಞೂ, ಅದೇನಾಗತ್ತಂದ್ರೆ ಸಾವಿತ್ರಕ್ಕ ಮಾವು ಗೊತ್ತಿಲ್ದಂಗೆ ದುಡ್ಡು ಇಟ್ಕೊಂಡಾರ. ಅವು ದುಡ್ಡು ಇಟ್ಕೊಂಡ್ರೆ ಮಾವು ಗೊತ್ತಾಗಿ ಸಾವಿತ್ರಕ್ಕ ಗೊತ್ತಿಲ್ದಂಗೆ ಅವ್ರು ದುಡ್ಡು ತಗೊಂಡಾರ. ನೀವ್ಯಾರಿಗೂ ಪಾರ್ಟಿ ಮಾಡ್ಕೊಂಡು ಬಂದಾರ. ಏನು ಭಾಳ ನಕ್ಕಂತ ಮಾತಾಡಕತ್ತಾರ? ಹೋಗಂತೇಳಿ ನಾನು. ಏನು ನಗದ ಅಲ್ಲಿ ಮಟ್ಟ ಕೇಳ್ಸಕತ್ತೈತಿ? ಯಾಕ? ಏನಿಲ್ಲ, ಸವಿತಾ ಆಂಟಿ ದುಡ್ಡು ಕೊಡ್ಸಿಟ್ಕೊಂಡಿದ್ರಂತ. ಇವರು ಮಾವ ಗೊತ್ತಿಲ್ದಂಗೆ ದುಡ್ಡು ತಗೊಂಡು ಹೋಗಿ ಖರ್ಚು ಮಾಡ್ಕೊಂಡು ಬಂದಾನ. ನ್ಯೂ ಇಯರ್ ಪಾರ್ಟಿ ಇತ್ತಲ್ಲ ನಿನ್ನೆ. ಹೌದೇನು? ಪಾಪ ಎಷ್ಟಿತ್ತಂತೆ? ಒಂದು 500-600 ಇತ್ತಂತ. ಪಾಪ ಅವಡಿ ಏನು ತಗೊಂಡಿರಂಗ ಜೋಡ್ಸಿಟ್ಟೈತಿ. ಇವನು ಒಂದೇ ದಿನದಾಗ ಹೋಗಿ ಪಾರ್ಟಿ ಮಾಡಿಸ್ಬಂದಾನ. ಹಂಗ ಬೇ, ಮತ್ತು ಜವಾಬ್ದಾರಿ ಇರ್ತೈತಲ್ಲವ, ಖರ್ಚು ಮಾಡಬಾರ್ದು ಅನ್ನೋದು. ಅದಕ್ಕೆ ಪಾಪ ಅವ್ರು 100 ರೂಪಾಯಿನೂ ಕೊಡ್ಸಿಟ್ಟಾರ. ಅದು ಮಾವಕ್ಕಿಂತ ಕೊಟ್ಟದ್ದಲ್ಲವ, ಎದಕ್ಕರ ಸಂತಿ ಕೊಟ್ಟಿರ್ತೈತಿ, ಕಿರಾಣಿ ಥರ ಕೊಟ್ಟಿರ್ತೈತಿ, ಏನಾರ ಸೀರೆ ತಗೊಂಡು ಕೊಟ್ಟಿರ್ತೈತಿ. ಅದ್ರೊಳಗೆಲ್ಲ ಬಂದದ್ದು ಎಲ್ಲ ಜೋಡಿಸಿಟ್ಕೊಂಡು ಅಷ್ಟು ಮಾಡಾಕಿ. ಒಬ್ರು ಇರ್ತಾರೆ ಸುಮ್ಮನೆ ಬೇಕಾಬಿಟ್ಟು ಖರ್ಚು ಮಾಡ್ತಾರೆ. ಅವ್ರಿಗೆ ತಾವು ದುಡಿಯಲ್ಲ, ದುಡಿಯಾರ್ದರ ದುಡ್ಡು ಹೆಂಗೆ ಉಳಿಸ್ಕೊಳೋದು ಗೊತ್ತಿಲ್ಲ, ಸುಮ್ಮನೆ ಬೇಕಾಬಿಟ್ಟು ಖರ್ಚು ಮಾಡ್ತಾರೆ. ಅದನ್ನ ಆರ್ಡ್ರ್ ಮಾಡಿ ಅವ್ರಿಗೆ ಯಾವಾಗಲೂ ಇದ್ದಿದ್ದ. ನನಗೊಂದು ಏನಾರ ಅನ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಅದು ಡೈರೆಕ್ಟ್ ಅನ್ನಲ್ಲ, ಇಂಡೈರೆಕ್ಟಾಗಿ ಮಾತಾಡ್ತಾರೆ. ಧೈರ್ಯ ಇಲ್ಲ ನಂಗೆ. ಯಾಕವ ಪೂಜೆ, ಏನಾರ ಬೇಕಾಗಿತ್ತಾ?
ಇಲ್ಲಮ್ಮ ಏನೂ ಬೇಡ ಅಮ್ಮ. ನಾನು ಒಂದೆರಡು ದಿನ ಊರಿಗೆ ಹೋಗಿ ಬರ್ಬೇಕಂತ ಮಾಡೀನಿ. ಹೋಗಿ ಬರಲಾ? ನೀವು ಬರ್ರಮ್ಮ, ಈ ಒಂದೆರಡು ದಿನ ಇದ್ದು ಮತ್ತೆ ಒಳ್ಳೆ ಬರೋಣಂತ ಊರಿಗೆ. ಈಗ ಎದ್ಕೊಂಟಿ? ಇಲ್ಲಮ್ಮ, ಯಾಕೆ ನನಗೂ ಬೇಜಾರಾದಂಗೆ ಆಗೈತಿ. ಆಮೇಲೆ ಮತ್ತೆ ಮಮ್ಮಿ ಅಪ್ಪಾಜಿ ತಂಗಿನ ನೋಡಿ ಭಾಳ ದಿನ ಆತ. ಅದಕ್ಕೆ ಒಂದೆರಡು ದಿನ ಇದ್ದು ಬರ್ತಾನೆ. ಹಂಗೆ ಬರೋ ಮುಂದೆ ನಮ್ಮ ತಂಗಿದು ಕಾಲೇಜ್ ರಜೆ ಐತಿ, ಆಕಿನೂ ಕರ್ಕೊಂಬರ್ತೀನಿ. ಆಕಿನೂ ಭಾಳ ದಿನ ಆತು ಬಂದಿಲ್ಲ. ಒಂದು ವಾರ ಇಲ್ಲಾಂದ್ರೆ ಒಂದು 15 ದಿನ ಇದ್ದು ಹೋಗ್ತಾಳ. ಮಮ್ಮಿ ಅಪ್ಪಾಜಿನ ಕರಿತೀನಿ. ಬರ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ, ನೋಡ್ಬೇಕು. ಕರಿತೇನೆ ಕರಿಯಂಗೆ. ನೀವು ಬರ್ತೀರಾ ಅಮ್ಮ? ಹೋಗೋಣ ರೀ, ನೀವು ಬರ್ರಿ ಹೋಗೋಣ. ಇಲ್ಲ ತಗ, ನನಗೇನು ಬರೋಕ್ಕಾಗಂಗಿಲ್ಲ. ಸುಮ್ಮನೆ ನಿಮ್ಮ ಅಪ್ಪ ಅಮ್ಮಗೆ ಫೋರ್ಸ್ ಮಾಡಬೇಡ. ಪಾಪ ಅವರು ಸಂಘ ಎಲ್ಲ ಮಾಡ್ಕೊಂಡಾರ, ಅಲ್ಲೆಲ್ಲ ಬಿಟ್ಟು ಬರೋಕ್ಕಾಗಂಗಿಲ್ಲ. ಕಟಾವು ಮಾಡೋದು ಜವಾಬ್ದಾರಿ ಇರೋರ್ಗಷ್ಟೇ ಗೊತ್ತಾಗೋದು. ನೋಡು, ಬೇಡ ಅಂದ್ರೆ ಬಿಟ್ಬಿಡು ಪಾಪ. ಸುಮ್ಮನೆ ಅವ್ರಿಗೆ ಯಾಕೆ ಮತ್ತು ಮನೆ ಹತ್ರ ಬಂದು ಜಗಳ ಮಾಡೋದಾಗತ್ತೆ ಕಟ್ಟಲಿಲ್ಲ ಅಂದ್ರೆ. ಮತ್ತು ಇವನು ಬರಲ್ಲ ಅಂತನವ. ಇವನು ಬಂದೆ ಅಂದ್ರೆ ನಾನು ಮತ್ತೆ ಬರ್ತಿದ್ದೆ. ಇರ್ಲಿ ತಗ, ನೀನು ಹೋಗಿ ಬಾ. ಮತ್ತು ನಾನು ಬಂದೆ ಅಂದ್ರೆ ಇವನಿಗೆ ಊಟದ್ದು ಅದೇನು ಸರಿ ಆಗಂಗಿಲ್ಲ. ಹೋಗಿ ಬಾ ನೀನು. ಅಲ್ಲಮ್ಮ, ಅವರು 2 ದಿನ ಹೆಂಗಾರ ಮಾಡ್ಕೊಂತಾರೆ ಬರ್ರಿ. ಹಂಗಂದ್ರೆ ಹೆಂಗವ? ಪಾಪ ಎಲ್ಲ ಕೆಲಸ ಅವನ ಮಾಡ್ಕೊಳಕತ್ತೇನ? ನೀನು ಅನ್ಬೇಕು ಅಮ್ಮ ಇರಮ್ಮ, ನನ್ನ ಗಂಡು ಒಜ್ಜಕತ್ತಿ ನಾ ಹೋಗಿ ಬರ್ತೀನಿ ಅಂತ ಅಂದೆ. ನೀನೇ ಹಿಂಗೆ ಹೇಳ್ತೀಯಲ್ಲ. ಅಮ್ಮ ಹಂಗೆ ಹೇಳಿಲ್ಲ ನಾನು. 2 ದಿನ ಅಲ್ಲ, ಏನಾದರೂ ರೊಟ್ಟಿ ಮಾಡಿಟ್ಟು ಹೋದ್ರೆ ಹೋಗ್ಲಿ ಬಿಡಮ್ಮ. ನಾನು ಏನು ಹೇಳಿದ್ರೆ ನಿಮಗೆ ಒಂಥರ ಅನ್ನಿಸ್ತೈತಿ, ಕೆಟ್ಟ ಅನ್ನಿಸ್ತೈತಿ. ಹೋಗಿ ಬರ್ತೇನೆ ತಗೊಳಮ್ಮ 2 ದಿನ. ನೋಡವ, ಮತ್ತೆ 2 ದಿನ ಅಂದು ಭಾಳ ಅಂದ್ರೆ ಒಂದು 2-3 ದಿನದಾಗ ಬಂದುಬಿಡವ. ನನಗೂ ಕೆಲಸ ಮಾಡೋಕ್ಕಾಗಲ್ಲ. ಅವಾಗ ನಂಗೆ 2 ದಿನ ಆದರೆ ಹೆಂಗೋ ಮಾಡ್ಕೊಂತ ಹೋಗ್ತಾನೆ. ಮತ್ತು ಭಾಳ ದಿನ ಆದ್ರೆ ಮಾಡೋಕ್ಕಾಗಲ್ಲ. ಬಾ ಇನ್ನು. ಅಲ್ಲಮ್ಮ, ಇನ್ನೂ ಊರಿಗೆ ಹೋಗಿಲ್ಲ, ಅಲ್ಲೇ ಬಾ ಅಂತಿರಲ್ಲಮ್ಮ. 2 ದಿನ ಅಂತ ಹೇಳೇನಿ. 2 ದಿನ ಇದ್ದು ಬರ್ತಾನೆ, ಆದಷ್ಟು ಟ್ರೈ ಮಾಡ್ತೀನಮ್ಮ. ಹೇಳಕ್ಕರ್ತೇವೆ ಹೇಳ್ತೇವೆ ಅಂದಂಗೆ. ನಾನೇನು 2 ದಿನದ ಬಟ್ಟೆ ಹೇಳ್ದಿರಲ್ಲ ನೋಡವ. ಯಾಕಂದ್ರೆ ನನಗೆ ಕುಂತು ಹೋಗ್ಯೋಕ್ಕಾಗಲ್ಲ, ಬೆನ್ನು ನೋವು ಬರ್ತೈತಿ. ಎಣ್ಣೆ ತಿಕ್ಕವು ಮಾಡವು, ಸ್ವಲ್ಪ ಅಡುಗೆ ಮಾಡವು ಮಾಡ್ತೀನಿ. ಸರಿ ತಗೊಳಮ್ಮ, ನಾನು ಬಂದು ಹೋಗಿತ್ತಂತ ತಗ. ರೀ, ಹಂಗಂದ್ರೆ ನಾನು ರೆಡಿ ಅಕ್ಕನಿ. ನಾನು ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರ್ತೀರಾ? ಇವತ್ತು ನನ್ನ ಕೆಲಸ ಇತ್ತು, ನಾಳೆ ಹೋಗಂತಾಗ. ನಾಳೆ ಬಿಟ್ಟು ಬರ್ತೀನಿ. ಹೌದಾ? ಸರಿ ತಗ, ನಾಳೆ ಹೋಗಿ 2 ದಿನ ಇದ್ದು ಬರ್ತೇನೆ. ಅಣ್ಣ, ಹಾಂ ಬಂದೆ. ಅಣ್ಣ, ಕಿಂಗ್ ಸಿಗರೇಟ್ ಅದಾವ? ಹ್ಞೂ ಅದಾವಪ್ಪ. 2 ಕೊಡೋಣ. ಕೊಟ್ಟ ನೋಡೋಣ, ಕರೆಕ್ಟ್ ಆಯ್ತಾ? ಹಾಂ, ಸರಿ. ಇವತ್ತು ಸ್ವಲ್ಪ ಚಲೋ ಆಗೈತೆ ನೋಡಬಿ. ಮಧ್ಯಾಹ್ನಕ್ಕೆ ಒಂದು 3,000 ಆಗೈತಿ. ಹೌದೇನಾ? ಮೋಸ್ಟ್ಲಿ ಅವನು ಪರ್ಸಪ್ಪ ಅಂಗಡಿ ಬಂದ್ ಮಾಡಿಡ್ಬೇಕು. ಇಲ್ಲಾಂದ್ರೆ ಇಲ್ಲಿ ಮಟ್ಟ ಬರಲ್ಲ ಅವ್ರು ತಗೊಳಕ್ಕೆ. ಅಲ್ಲೇ ತಗೊಂಡು ಹೋಗ್ಬಿಡ್ತಾವೆ. ಏನು ಒಂದು ಹೆಜ್ಜೆ ಮುಂದಿಟ್ರೆ ಏನಕ್ಕೆ ತಂಗೆ ಮಾಡ್ತಾರಪ್ಪ. ಅವ್ರ ಅಂಗಡಿಗೂ ನಮ್ಮ ಅಂಗಡಿಗೂ ಏನು 1 ನಿಮಿಷದ ದೂರ ಅಷ್ಟೇ. ನಡ್ಕೊಂತ ಬಂದ್ರದು. ಬೈಕ್ ಮೇಲೆ ಬಂದಿಂತ್ರ ಬಿಡು, ಒಂದು 10-20 ಸೆಕೆಂಡ್ ಬಂದ್ಬಿಡ್ತಾರೆ. ಅದು ಸರಿ. ಈಗ ಕೊಂಡ್ರೋಣ ಅಂತ ತವ್ರ ಮನೆಗೆ? ನನಗೇನು ಗೊತ್ತಪ್ಪ, ನೀನು ಇದ್ರಿಗೆ ಹೇಳಿದ್ಲಲ್ಲ, ಕೇಳ್ಬೇಕಿಲ್ಲ ನೀನು. ಹೋಗಬೇವ, ಅದನ್ನೇ ಕೇಳ್ತಿ. ಆಕೆ ನೀರಂದ್ರತಾಳ ಹೋಗ್ಬೇಕಂತ ಡಿಸೈಡ್ ಮಾಡ್ಯಾಳ. ಆಕೆ ನಮ್ಮನ್ನ ಹೋಗ್ಲೇ ಬೇಡ ಅಂತ ಕೇಳಕ್ಕೆ ಬಂದಾಳ ಅಂತ ಮಾಡಿದ್ದೆ. ಹೋಗ್ತಾನೆ ಅಂತ ಹೇಳಕ್ಕೆ ಬಂದಾಳ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಪಾಯಿಂಟ್ಸ್ ಕೊಡಿ ಪ್ಲೀಸ್ ಫ್ರೆಂಡ್ಸ್. ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರಾ ನಾನು ಅಷ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.